Hi guys, this is Srinath, working as an assistant professor in commerce at Government College for Women Scholar. Welcome to my YouTube channel, that is Sri Commerce Classes. Please subscribe my YouTube channel and also share to your friends. Today in this session, we are going to discuss some problems on incomplete contracts. Before going to solve the problem, let's discuss some important terms we supposed to know while solving the problem. See, major thing is, what is the major difference between complete contract and incomplete contract. So complete contract ಗೂ incomplete contract ಗೂ ಏನು ಡಿಫ್ರೆನ್ಸ್ ಅಂತ ನಾ ಫಸ್ಟ್ ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಹೌಸ್ ಸ್ಟಾರ್ಟೆಡ್ ಇನ್ ದಿ ಇಯರ್ ಫೆಬ್ರವರಿ 2020. ಫೆಬ್ರವರಿ 2020 ಸ್ಟಾರ್ಟ್ ಆಗುತ್ತೆ. ದಟ್ ಗೋಯಿಂಗ್ ಟು ಎಂಡ್ ಇನ್ ದಿ ಸೆಪ್ಟೆಂಬರ್ 2020 ಏನಾಗುತ್ತೆ, ಎಂಡ್ ಆಗುತ್ತೆ. ಸ್ಟಾರ್ಟ್ ಆಗಿದ್ದು ಫೆಬ್ರವರಿಯಲ್ಲಿ, ಎಂಡ್ ಆಗಿದ್ದು ಸೆಪ್ಟೆಂಬರಲ್ಲಿ. ಸೊ ಸ್ಟಾರ್ಟೆಡ್ ಇನ್ ಫೆಬ್ರವರಿ, ಎಂಡೆಡ್ ಇನ್ ಸೆಪ್ಟೆಂಬರ್. ಸೇಮ್ ಅಕೌಂಟಿಂಗ್ ಇಯರಲ್ಲಿ ಸ್ಟಾರ್ಟ್ ಆಯಿತು, ಎಂಡ್ ಆಯಿತು. ಇಂಥ ಒಂದು ಕಾಂಟ್ರಾಕ್ಟ್ ನಾವೇಂತೀವಿ ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಎನಿ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಇನ್ ದಿ ಸೇಮ್ ಅಕೌಂಟಿಂಗ್ ಇಯರ್, ಎಂಡೆಡ್ ಇನ್ ದಿ ಸೇಮ್ ಅಕೌಂಟಿಂಗ್ ಇಯರ್. ಅದೇ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಥವಾ ಅದೇ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ. ಅಂಥ ಕಾಂಟ್ರಾಕ್ಟ್ ನಾವೇಂತೀವಿ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂತೀವಿ. ಓಕೆ, ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ವೆರಿ ಸಿಂಪಲ್. ನಾವು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಪ್ರಾಫಿಟ್ ಬರ್ಬೋದು, ಇಲ್ಲ ಲಾಸ್ ಬರ್ಬೋದು. ಪ್ರಾಫಿಟ್ ಬಂದರೆ ಎಂಟೈರ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಲಾಸ್ ಬಂದರೂ ಅಷ್ಟೇ, ಎಂಟೈರ್ ಲಾಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಟ್ ಈಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಥಿಂಗ್. ಸಿ, ಕಾಂಪ್ಲಿಕೇಟೆಡ್ ಯಾವಾಗ ಆಗತ್ತಂದರೆ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಅಂದರೆ ಕಾಂಟ್ರಾಕ್ಟ್ ಸ್ಟಾರ್ಟೆಡ್ ಇನ್ ದಿ ಒನ್ ಅಕೌಂಟಿಂಗ್ ಇಯರ್ ಆರ್ ಫೈನಾನ್ಷಿಯಲ್ ಇಯರ್. ಇಟ್ ಗೋಯಿಂಗ್ ಟು ಕಂಪ್ಲೀಟ್ ದಟ್ ಕಾಂಟ್ರಾಕ್ಟ್ ಅನದರ್ 5 years, 6 years, 10 years ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ವಿ ನೀಡ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಆ ಫೈನಾನ್ಷಿಯಲ್ ಇಯರ್. ಆ ಫೈನಾನ್ಷಿಯಲ್ ಇಯರ್ ನಾವೇನು ಮಾಡ್ತೀವಿ, ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಆಫ್ ಎ ಡ್ಯಾಮ್ ವಿಚ್ ಈಸ್ ಸ್ಟಾರ್ಟೆಡ್ ಇನ್ ದಿ ಮಾರ್ಚ್ 2020. ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಮಾರ್ಚಲ್ಲಿ, ಅದು ಎಂಡ್ ಆಗೋಕ್ಕೆ ಒಂದು 15 years ಬೇಕಾಗುತ್ತೆ. ಸೊ 31st ಡಿಸೆಂಬರ್ ನಾವೇನು ಮಾಡ್ತೀವಿ, ಸೊ ಬುಕ್ಸ್ನ ಕ್ಲೋಸ್ ಮಾಡ್ತೀವಿ. ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ, ಅವಾಗ ನಾವೇನು ಮಾಡ್ತೀವಿ, ಬುಕ್ಸ್ನ ಕ್ಲೋಸ್ ಮಾಡ್ತೀವಿ. ಸೊ ಬುಕ್ಸ್ನ ಕ್ಲೋಸ್ ಮಾಡಬೇಕಾದ್ರೆ ವಿ ನೀಡ್ ಟು ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್. ಎಷ್ಟು ಖರ್ಚಾಗಿದೆ, ಎಷ್ಟು ಅದರಿಂದ ನಮಗೆ ಆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಸೊ ಅಂಥ ಸಂದರ್ಭ ನಮ್ಗೆ ಏನಾಗುತ್ತೆ, ಪ್ರಾಫಿಟ್ ಬರ್ಬೋದು, ಇಲ್ಲ ಲಾಸ್ ಆಗ್ಬೋದು. ಪ್ರಾಫಿಟ್ ಬಂದರೆ ಅಂಥ ಪ್ರಾಫಿಟ್ಟು ನಮಗೆ ಟ್ರೂ ಪ್ರಾಫಿಟ್, ನಿಜವಾದ ಪ್ರಾಫಿಟ್ ಆಗಿರೋದಿಲ್ಲ. ಯಾಕೆಂದರೆ ನಿಜವಾದ ಪ್ರಾಫಿಟ್ ಯಾವಾಗ ಗೊತ್ತಾಗುತ್ತೆ, ಟ್ರೂ ಪ್ರಾಫಿಟ್ ವಿ ಕಮ್ ಟು ನೋ ಓನ್ಲಿ ಅಟ್ ದಿ ಎಂಡ್ ಆಫ್ ದಿ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್. ಯಾವಾಗ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗುತ್ತೋ ಅವಾಗೆ ನಮಗೆ ಟ್ರೂ ಪ್ರಾಫಿಟ್ ಗೊತ್ತಾಗುತ್ತೆ. ಬಟ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಬುಕ್ಸ್ ಆಫ್ ಇಯರ್ ಎಂಡ್ ಮುಗೀತು, ಸೊ ನಾವು ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡಿದಾಗ ವಿ ಮೇ ಗೆಟ್ ಪ್ರಾಫಿಟ್ ಆ್ಯಂಡ್ ವಿ ಮೇ ಗೆಟ್ ಲಾಸ್. ಸಪೋಸ್ ನಮಗೆ ಪ್ರಾಫಿಟ್ ಬಂದರೆ ಅಂಥ ಪ್ರಾಫಿಟ್ ನಾವೇಂತೀವಿ ನೋಷನಲ್ ಪ್ರಾಫಿಟ್ ಅಂತೀವಿ, ಇಲ್ಲಾಂದರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತೀವಿ. ಯಾಕೆ ಇದನ್ನು ನೋಷನಲ್ ಪ್ರಾಫಿಟ್ ಅಂತೀವಿ ಅಂದರೆ ಇಟ್ ಈಸ್ ನಾಟ್ ಎ ಟ್ರೂ ಪ್ರಾಫಿಟ್, ಇಟ್ ಈಸ್ ಓನ್ಲಿ ಎಸ್ಟಿಮೇಟೆಡ್. ಟ್ರೂ ಪ್ರಾಫಿಟ್ ವಿ ಕಮ್ ಟು ನೋ ಓನ್ಲಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್. ಸೊ ಇನ್ ದಿಸ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟಲ್ಲಿ ಈ ನೋಷನಲ್ ಪ್ರಾಫಿಟ್ನ ಯಾವ ರೀತಿ ಟ್ರೀಟ್ ಮಾಡೋದು ಅಂತ. ಈ ನೋಷನಲ್ ಪ್ರಾಫಿಟ್ಟು 2 parts ಡಿವೈಡ್ ಆಗುತ್ತೆ. ಸಮ್ ಪಾರ್ಟ್ ವಿಲ್ ಬಿ ಗೋ ಟು ದಿ ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ. ಸಮ್ ಪಾರ್ಟ್ ವಿಲ್ ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗುತ್ತೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಕಂಟಿನ್ಯೂ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಒಂದು ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡೋಣ ಇವಾಗ. ಸೊ ದಿಸ್ ಒನ್ ಆಫ್ ದಿಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ನಾವು ಒಂದೊಂದೇ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವ್ರೇನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ, ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಆಲ್ರೆಡಿ ನಾನು ಪ್ರೀವಿಯಸ್ ಸೆಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಫಾರ್ಮೆಟ್ ಕೊಟ್ಟಿದ್ದೀನಿ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಆ ಫಾರ್ಮೆಟ್ ಪಕ್ಕದಲ್ಲಿ ಇಟ್ಕೊಡಿ. ಸೊ ಇಟ್ ಈಸ್ ಕಾಂಟ್ರಾಕ್ಟ್ ಅಕೌಂಟ್ ವಿಲ್ ಬಿ ಪ್ರಿಪೇರ್ಡ್ ಇನ್ ಟಿ ಕಾಲಮ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಟಿ ಕಾಲಮ್ ಅಕೌಂಟ್ ಅಂದರೆ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇರುತ್ತೆ, ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇರುತ್ತೆ. ಇಂಥ ಫಾರ್ಮೆಟೇ ನಾವು ಅಕೌಂಟ್ನ ಪ್ರಿಪೇರ್ ಮಾಡಿದರೆ ಅದನ್ನು ಟಿ ಕಾಲಮ್ ಅಕೌಂಟ್ ಅಂತೀವಿ. ಸೊ ಯಾವುದೇ ಒಂದು ಮೆಟೀರಿಯಲ್ ಇರ್ಬೋದು, ಲೇಬರ್ ಇರ್ಬೋದು, ಪ್ಯಾಂಟ್ ಇರ್ಬೋದು, ಸೈಟ್ ಒಳಗೆ ಬಂದರೆ ದಟ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸೈಟಿಂದ ಆಚೆ ಹೋದರೆ ದಟ್ ವಿಲ್ ಬಿ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸೈಟ್ ಅಂದರೆ
ಇಟ್ ಈಸ್ ಎ ಪ್ಲೇಸ್ ವೇರ್ ಕಾಂಟ್ರಾಕ್ಟ್ ಈಸ್ ಗೋಯಿಂಗ್ ಆನ್. ಯಾವ ಜಾಗದಲ್ಲಿ ಕನ್ಸ್ಟ್ರಕ್ಷನ್ನು ಕಾಂಟ್ರಾಕ್ಟು ನಡೀತಾ ಇರುತ್ತೋ ಅಂಥ ಜಾಗ ನಾವು ನಮ್ಮ ಟರ್ಮ್ಸಲ್ಲಿ ಕಾಸ್ಟಿಂಗ್ ಟರ್ಮ್ಸಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಟರ್ಮ್ಸಲ್ಲಿ ನಾವೇಂತೀವಿ ಸೈಟ್ ಅಂತೀವಿ. ಎನಿಥಿಂಗ್ ಕಮ್ಸ್ ಇನ್ ಟು ದಿ ಸೈಟ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಎನಿಥಿಂಗ್ ಗೋಸ್ ಔಟ್ ಆಫ್ ದಿ ಸೈಟ್ ವಿಲ್ ಬಿ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಯಾವುದನ್ನು ಸೈಟ್ ಒಳಗೆ ಮೆಟೀರಿಯಲ್ಸ್ ಬಂದರೆ ಅದನ್ನು ಕಾಂಟ್ರಾಕ್ಟ್ ಡೆಬಿಟ್ ಮಾಡ್ತೀವಿ. ಸೈಟಿಂದ ಆಚೆ ಹೋದರೆ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಸೊ ಮೆಟೀರಿಯಲ್ ಸೆಂಡ್ ಟು ಸೈಟ್. ಸೊ ಮೆಟೀರಿಯಲ್ ಸೈಟ್ ಒಳಗೆ ಬರ್ತಾ ಇದೆ. ಸೊ ಇಟ್ ಈಸ್ ಎಕ್ಸ್ಪೆನ್ಸಸ್, ನಾವು ಡೆಬಿಟ್ ಮಾಡ್ತೀವಿ. ಲೇಬರ್ ಎಂಗೇಜ್ ಆನ್ ಸೈಟ್, ಇಟ್ ಈಸ್ ಲೇಬರ್ ಈಸ್ ಎಕ್ಸ್ಪೆನ್ಸಸ್, ಇದನ್ನು ನಾವು ಏನು ಮಾಡ್ತೀವಿ ಡೆಬಿಟ್ ಮಾಡ್ತೀವಿ. ಸೊ ಲೇಬರ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ವೇಜಸ್ ಅಕ್ರೂಡ್ ಆನ್ ಡಿಸೆಂಬರ್ 31st. ಅಕ್ರೂಡ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್. ಸೊ ಈ ವೇಜಸ್ ನಾವೇನು ಮಾಡ್ತೀವಿ ಈ ಲೇಬರ್ಗೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಕಾಸ್ಟ್. ಸಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡಬೇಕಾದ್ರೆ ವಿ ನೀಡ್ ಹೆಲ್ಪ್ ಆಫ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ನಾವು ಪರ್ಚೇಸ್ ಮಾಡಿದ್ದೀವಿ, ಪ್ಲ್ಯಾಂಟ್ ಇನ್ಸ್ಟಾಲ್ ಮಾಡಿದ್ದೀವಿ. ಇಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸಸ್, ಆಲ್ಸೋ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್ಗೆ ನಾವು ಡೆಬಿಟ್ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸೊ ಎಕ್ಸ್ಪೆನ್ಸಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಆನ್ 31st ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್, ದೀಸ್ ಆಲ್ಸೋ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಮತ್ತು ವರ್ಕ್ ಸರ್ಟಿಫೈಡ್ ಇದ್ದಾರೆ. ವರ್ಕ್ ಸರ್ಟಿಫೈಡ್ ಏನು ಅಂದರೆ ಆಲ್ರೆಡಿ ನಾನು ಪ್ರೀವಿಯಸ್ ಸೆಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೋಟಲ್ ಕಾಂಟ್ರಾಕ್ಟಲ್ಲಿ ಸಮ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್ನ ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡಿರ್ತಾನೆ. ಅವನು ಎಷ್ಟು ಕಂಪ್ಲೀಟ್ ಮಾಡಿದ ಅಂದ್ಬಿಟ್ಟು ಒಬ್ಬ ಸರ್ವೇಯರ್ ಇಲ್ಲಾಂದರೆ ಒಬ್ಬ ಇಂಜಿನಿಯರ್ ಬಂದು ಸರ್ಟಿಫೈಡ್ ಮಾಡಿದೆ ಇಷ್ಟು ಪೋರ್ಷನ್ ಆಫ್ ವರ್ಕ್ನ ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡಿದಾನೆ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಇಂಜಿನಿಯರ್ ಆರ್ ಸರ್ವೇಯರ್, ಆರ್ಕಿಟೆಕ್ಟ್ ಯಾರೋ ಒಬ್ಬರು ಬಂದು ಇಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. 80%, 90%, 30% ಎಷ್ಟೋ ವರ್ಕ್ ಏನಾಗಿದೆ ಕಂಪ್ಲೀಟ್ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡ್ತಾನೆ. ಅಂಥ ಸರ್ಟಿಫಿಕೇಟ್ ನಾವೇಂತೀವಿ ವರ್ಕ್ ಸರ್ಟಿಫೈಡ್ ಅಂತೀವಿ. ವರ್ಕ್ ಅನ್ಸರ್ಟಿಫೈಡ್ ಅಂದರೆ ವರ್ಕ್ ಕಂಪ್ಲೀಟ್ ಆಗೋಗಿದೆ, ಕಾಂಟ್ರಾಕ್ಟರ್ ಏನು ಮಾಡಿದ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾನೆ, ಬಟ್ ಕಾಂಟ್ರಾಕ್ಟಿಗೆ ಅಪಾಯಿಂಟ್ ಮಾಡಿರುವಂಥ ಇಂಜಿನಿಯರ್ ಬಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ವರ್ಕ್ ಕಂಪ್ಲೀಟ್ ಆಗೋಗಿದೆ, ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡಿದ್ದಾನೆ, ಬಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ಕಾಂಟ್ರಾಕ್ಟಿಗೆ ಅಪಾಯಿಂಟ್ ಮಾಡಿರೋ ಇಂಜಿನಿಯರ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಸರ್ವೇಯರ್ ಇರ್ಬೋದು, ಯಾರೋ ಬಂದು ಏನು ಮಾಡಬೇಕು ಸೈಟ್ ಹತ್ರ ಬಂದು ಸರ್ಟಿಫಿಕೇಟ್ ಕೊಡೋದು ಇಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ. ಬಟ್ ವರ್ಕ್ ಕಂಪ್ಲೀಟ್ ಆಗಿದೆ ಬಟ್ ಸರ್ಟಿಫೈಡ್ ಆಗಿಲ್ಲ, ಅದನ್ನು ನಾವೇಂತೀವಿ ವರ್ಕ್ ಅನ್ಸರ್ಟಿಫೈಡ್ ಅಂತೀವಿ. ಮೆಟೀರಿಯಲ್ ಆನ್ 31st ಡಿಸೆಂಬರ್, ಯಾವಾಗ ನಾವು 31st ಡಿಸೆಂಬರ್ ಬುಕ್ಸ್ನ ಕ್ಲೋಸ್ ಮಾಡ್ತೀವೋ ಆ ದಿನಕ್ಕೆ ಮೆಟೀರಿಯಲ್ ಸೈಟಲ್ಲಿ ಎಷ್ಟಿತ್ತು? 1883. ಮತ್ತು ಆ ದಿನಕ್ಕೆ ಪ್ಲ್ಯಾಂಟ್ ಎಷ್ಟಿತ್ತು? 11,000 ಪ್ಲ್ಯಾಂಟ್ ಅಲ್ಲಿತ್ತು. ಎಲ್ಲಿ? ಸೈಟಲ್ಲಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದಿ ಕಾಂಟ್ರಾಕ್ಟ್ ಪ್ರೈಸ್ ಹ್ಯಾಸ್ ಬೀನ್ ಅಗ್ರೀಡ್ ಅಟ್ ₹250,000. ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಎಷ್ಟು? 250,000. ಕ್ಯಾಶ್ ಹ್ಯಾಸ್ ಬೀನ್ ರಿಸೀವ್ಡ್ ಫ್ರಮ್ ದಿ ಕಾಂಟ್ರಾಕ್ಟಿ ಅಮೌಂಟಿಂಗ್ ₹180,000. ಕಾಂಟ್ರಾಕ್ಟರ್ಗೆ ಆ ಡೇಟ್ಗೆ 31st ಡಿಸೆಂಬರ್ ಡೇಟ್ವರೆಗೆ ಟೋಟಲ್ 180,000ನ ಪೇ ಮಾಡಿದ್ದಾನೆ. ಕಾಂಟ್ರಾಕ್ಟಿ ಪೇಯ್ಡ್ 180,000 ಟು ಕಾಂಟ್ರಾಕ್ಟರ್ ಟಿಲ್ 31st ಡಿಸೆಂಬರ್ಗೆ ಇಷ್ಟು ಅಮೌಂಟ್ನ ಪೇ ಮಾಡಿದ್ದಾನೆ. ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಮಾಡೋಣ ಪ್ರಾಬ್ಲಮ್ಸ್ ನಾನು ಅವಾಗ ನಿಮ್ಗೆ ಹೇಳಿದ್ದೇನೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ವಿಲ್ ಬಿ ಪ್ರಿಪೇರ್ಡ್ ಇನ್ ಟಿ ಅಕೌಂಟ್ ಫಾರ್ಮೇಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಆಲ್ರೆಡಿ ಎಲ್ಲ ಪಾಯಿಂಟ್ಸ್ ನಾನು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎನಿಥಿಂಗ್ ಕಮ್ಸ್ ಇನ್ ಟು ದಿ ಸೈಟ್, ನಾವು ಸೈಟ್ ಒಳಗೆ ಬಂದರೆ ಅದು ಡೆಬಿಟ್ ಆಗುತ್ತೆ, ಸೈಟಿಂದ ಆಚೆ ಹೋದರೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಮೆಟೀರಿಯಲ್ ಸೆಂಡ್ ಟು ಸೈಟ್ ಒಳಗೆ ಬರ್ತಾ ಇದೆ, ಇದು ಎಕ್ಸ್ಪೆನ್ಸಸ್ ನಾವು ಡೆಬಿಟ್ ಮಾಡ್ತೀವಿ. ವೇಜಸ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್ ನಾವು ಡೆಬಿಟ್ ಮಾಡ್ತೀವಿ. ಆಲ್ರೆಡಿ ಹೇಳಿದೆನಲ್ಲ, ಅಕ್ರೂಡ್ ಇದೆ, ಅಕ್ರೂಡ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್, ಅದನ್ನು ಆ್ಯಡ್ ಮಾಡ್ತೀವಿ. ಪ್ಲ್ಯಾಂಟ್ ಇನ್ಸ್ಟಾಲ್ ಮಾಡಿದ್ದೀವಿ, ಪ್ಲ್ಯಾಂಟ್ ಪರ್ಚೇಸ್ ಮಾಡ್ಬೋದು, ಇಲ್ಲ ಇನ್ಸ್ಟಾಲ್ ಮಾಡ್ಬೋದು, ಅದು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಲ್ಸೋ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇದೆ, ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಇಟ್ ಈಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಅದ್ರ ಜೊತೆಗೆ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್, ವೆರಿ ಇಂಪಾರ್ಟೆಂಟ್ ಐಟಮ್. ಸಿ ಮೆಟೀರಿಯಲ್ ವಿಚ್ ಈಸ್ ಕಮ್ಸ್ ಇನ್ ಟು ದಿ ಸೈಟ್ ನಾವು ಡೆಬಿಟ್ ಮಾಡ್ತೀವಿ. ಸೈಟಿಂದ ಆಚೆ ಹೋದರೆ ನಾವು ಕ್ರೆಡಿಟ್ ಮಾಡ್ತೀವಿ. ಸೈಟಿಂದ ಎಲ್ಲಿಗೆ ಹೋಗ್ತಾ ಇದೆ? ಸ್ಟೋರ್ಸ್ ಹೋಗ್ತಾ ಇದೆ. ಸ್ಟೋರ್ಸ್ ಅಂದರೆ ಇಟ್ ಈಸ್ ಎ ಪ್ಲೇಸ್ ವೇ ಕಾಂಟ್ರಾಕ್ಟರ್ ಸ್ಟೋರ್ಸ್ ಆಲ್ ಈಸ್ ಮೆಟೀರಿಯಲ್ಸ್. ಅವನ ಎಲ್ಲ ವಸ್ತುಗಳನ್ನು ಒಂದು ಕಡೆ ಸ್ಟೋರ್ ಮಾಡಿರ್ತಾನೆ, ಅಂಥ ಜಾಗ ನಾವಂತೀವಿ ಸ್ಟೋರ್ಸ್ ಅಂತೀವಿ.
ಸೊ ಸ್ಟೋರ್ಸಿಂದ ಕಾಂಟ್ರಾಕ್ಟ್ ಸೈಟ್ ಹೊರಗಡೆ ಬಂದರೆ ಅದು ಡೆಬಿಟ್ ಆಗುತ್ತೆ, ಮತ್ತೆ ಅದು ವಾಪಸ್ ಸ್ಟೋರ್ಸ್ಗೆ ಹೋದರೆ ಅದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂದರೆ ಮೆಟೀರಿಯಲ್ಸ್ ಎಲ್ಲಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ, ಕಾಂಟ್ರಾಕ್ಟ್ ನಡೀತಾ ಇರೋ ಜಾಗದಿಂದ ಮತ್ತೆ ಗೋಡನ್ಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಎಷ್ಟು ರಿಟರ್ನ್ ಮಾಡ್ತಾ ಇದ್ದೀವಿ, 549. ಗೋಡನ್ನಿಂದ ಮೆಟೀರಿಯಲ್ಲು ಸೈಟಿಗೆ ಬಂದರೆ, ಸೈಟ್ ಅಂದರೆ ಪ್ಲೇಸ್ ವೇರ್ ಕನ್ಸ್ಟ್ರಕ್ಷನ್ ಈಸ್ ಗೋಯಿಂಗ್ ಅಂತ, ಅಲ್ಲಿಗೆ ಬಂದರೆ ಡೆಬಿಟ್ ಮಾಡ್ತೀವಿ. ಸೈಟಿಂದ ಮತ್ತೆ ವಾಪಸ್ ಗೋಡನ್ಗೆ ಹೋದರೆ ಅದನ್ನು ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಮತ್ತು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಂಪಲ್ಸರಿ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಮೆಟೀರಿಯಲ್ ನೋಡಿ, ಇಲ್ಲಿ ಇದೆಯಲ್ಲ ಮೆಟೀರಿಯಲ್ ಆನ್ ಆ್ಯಂಡ್ ಅಂತಿದೆಯಲ್ಲ, ನೀವು ಇದನ್ನು ಹೆಂಗೆ ಬರ್ಕೊಬೇಕಂದ್ರೆ ಮೆಟೀರಿಯಲ್ ಆನ್ ಆ್ಯಂಡ್ ಆನ್ 31st ಡಿಸೆಂಬರ್ ಹಿಂಗೆ ಬರ್ಕೊಬೇಕು. ಅಂದರೆ 31st ಡಿಸೆಂಬರ್ಗೆ ಸೈಟಲ್ಲಿ ಇರುವಂಥ ಮೆಟೀರಿಯಲ್ ವ್ಯಾಲ್ಯೂ ಎಷ್ಟು, 1883. ಪ್ಲ್ಯಾಂಟ್ ಅಟ್ ಸೈಟ್ ಹಿಂಗೆ ಬರ್ಕೊಬೇಕು, ನಾನು ಹೇಳ್ತಾ ಇದ್ದೀನಿ ಹಿಂಗೆ ಬರ್ಕೊಡಿ. ಪ್ಲ್ಯಾಂಟ್ ಅಟ್ ಸೈಟ್ ಆನ್ 31st ಡಿಸೆಂಬರ್. ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟಿತ್ತು, 11,000. ಅದನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಇದನ್ನು ಟೋಟಲ್ ಇಲ್ಲಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ, ನಾವು ಒಟ್ಟು ಟೋಟಲ್ ಮಾಡೋಣ. 13,432 ಬರಿಬೇಡಿ. ನೆಕ್ಸ್ಟು ಬೈ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲಿ ಬರುತ್ತೆ ಅಂದರೆ, ವರ್ಕ್ ಇನ್ ಪ್ರೋಗ್ರೆಸ್ ಅರೈಸಸ್ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಸಪೋಸ್ ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಿದ್ರೆ ಈ ವರ್ಕ್ ಇನ್ ಪ್ರೋಗ್ರೆಸ್ ಜಾಗದಲ್ಲಿ ಬೈ ಕಾಂಟ್ರಾಕ್ಟ್ ಪ್ರೈಸ್ ಬರ್ತಾ ಇತ್ತು. ಸೊ ಕಾಂಟ್ರಾಕ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ, ಅದಕ್ಕೆ ಇಲ್ಲಿ ಏನು ಬರುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ 2 ಥಿಂಗ್ಸ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಟೋಟಲ್ ವರ್ಕ್ ಎಷ್ಟು ಸರ್ಟಿಫೈಡ್ ಆಗಿದೆ, 1,95,000 ಸರ್ಟಿಫೈಡ್ ಆಗಿದೆ. ವರ್ಕ್ ಕಂಪ್ಲೀಟ್ ಆಗಿದೆ ಬಟ್ ಸರ್ಟಿಫೈಡ್ ಆಗಿಲ್ಲ, ಎಷ್ಟು ಅದು 4,500. ಟೋಟಲ್ ಅಮೌಂಟ್ 1,99,500. ಇವೆರಡು ಆ್ಯಡ್ ಮಾಡಿ ನಮ್ಗೆ ಏನು ಸಿಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ವರ್ಕ್ ಇನ್ನೂ ಏನಾಗ್ತದೆ, ಪ್ರೋಗ್ರೆಸ್ಸಲ್ಲಿದೆ. ಟೋಟಲ್ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ, ಟೋಟಲ್ 1,99,500 ಅಷ್ಟು ವರ್ಕ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ವರ್ಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ ಇಯರ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಸೊ ನಾವು ಈ ಪ್ರಾಬ್ಲಮ್ ಕೊಟ್ಟು ಎಲ್ಲ ಐಟಮ್ಸ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ನಾವೇನು ಮಾಡಬೇಕು, ಟ್ಯಾಲಿ ಮಾಡಬೇಕು. ಸೊ ಟ್ಯಾಲಿ ಮಾಡಿದಾಗ ನಮ್ಗೆ ಗೊತ್ತಾಯಿತು ಕ್ರೆಡಿಟ್ ಕಡೆ ಅಮೌಂಟ್ ಏನಿದೆ ಜಾಸ್ತಿ ಇದೆ. ಕ್ರೆಡಿಟ್ ಕಡೆ ಎಷ್ಟಿದೆ, 2,12,932 ಇದೆ. ಡೆಬಿಟ್ ಕಡೆ 28,272 ಶಾರ್ಟೇಜ್ ಇದೆ, ಕಡಿಮೆ ಇದೆ. ಡೆಬಿಟ್ ಕಡೆ ಶಾರ್ಟೇಜ್ ಆದರೆ ಬ್ಯಾಲೆನ್ಸ್ ಬಂದರೆ ಅದು ನಾವೇನಂತ ಟ್ರೀಟ್ ಮಾಡ್ತೀವಿ, ನೋಷನಲ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲಿ ಪ್ರಾಫಿಟ್ ಕ್ಯಾರಿ ಡೌನ್ ಅಂತಿದೆಯಲ್ಲ, ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರೀಬೇಡಿ, ಟು ನೋಷನಲ್ ಪ್ರಾಫಿಟ್ ಅಂತ ಬರೀಬೇಕು. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಪ್ರಾಫಿಟ್ ಕ್ಯಾರಿ ಡೌನ್ ಅಂತೆ, ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರೀಬೇಡಿ. ಈ ಜಾಗದಲ್ಲಿ ಏನು ಬರೀತೀರಾ, ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಬರೀರಿ. ಈ ನೋಷನಲ್ ಪ್ರಾಫಿಟ್ ಏನಾಗುತ್ತೆ, ನೆಕ್ಸ್ಟು ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಆಗುತ್ತೆ, 28,275 ಬ್ರಾಡ್ ಡೌನ್ ಆಗುತ್ತೆ. ಈ ನೋಷನಲ್ ಪ್ರಾಫಿಟ್ಟು 2 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ. ಅದು ಹೆಂಗೆ ಡಿವೈಡ್ ಆಗುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ನಾನು ಅಟ್ ಬಿಗಿನಿಂಗ್ ಆಫ್ ಸೆಷನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಟೋಟಲ್ ಬಂದಿರೋ ಒಂದು ನೋಷನಲ್ ಪ್ರಾಫಿಟಲ್ಲಿ ಸಮ್ ಪಾರ್ಟ್ ಎಲ್ಲಿಗೆ ಹೋಗುತ್ತೆ, ಜನರಲ್ ಪ್ರಾಫಿಟ್ನ ತಗೊಂಡು ಹೋಗುತ್ತೆ, ಸಮ್ ಪಾರ್ಟ್ ವಿಲ್ ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗುತ್ತೆ. ಸೊ ಎಷ್ಟು ಪಾರ್ಟು ಜನರಲ್ ಪ್ರಾಫಿಟ್ನ ತಗೊಂಡು ಹೋಗುತ್ತೆ, ಎಷ್ಟು ಪಾರ್ಟು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗಬೇಕಾದ್ರೆ ನಾವು ಸ್ಟೆಪ್ ನಂಬರ್ 1 ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್. ಎಷ್ಟು ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ವರ್ಕು ಕಂಪ್ಲೀಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದರ್ ಈಸ್ ಎ ಸಿಂಪಲ್ ಫಾರ್ಮುಲಾ ಇಸ್ ದೇರ್, ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಫಾರ್ಮುಲಾ ಏನು, ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಎಷ್ಟು ವರ್ಕ್ ಸರ್ಟಿಫೈಡ್ ಆಗಿದೆ, 1,95,000 ಅಷ್ಟು ವರ್ಕ್ ಸರ್ಟಿಫೈಡ್ ಇದೆ. ಟೋಟಲ್ ಕಾಂಟ್ರಾಕ್ಟ್ ಇರೋದು ಎಷ್ಟು ವ್ಯಾಲ್ಯೂ, ಅದು 2,50,000. ಅಂದರೆ 78% ಅಷ್ಟು ವರ್ಕ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಸೊ 78% ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಕಂಪ್ಲೀಟ್ ಆಗಿರಬೇಕಾದ್ರೆ ದೇರ್ ಆರ್ 4 ರೂಲ್ಸ್ ಆರ್ ದೇರ್. ಸೊ ರೂಲ್ ನಂಬರ್ 1 ಏನು ಹೇಳುತ್ತೆ, ಸೊ ಕಾಂಟ್ರಾಕ್ಟ್ ವರ್ಕ್ 25%ಗಿಂತ ಕಡಿಮೆ ಆಗಿದ್ದಾಗ ಎಂಟೈರ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್. ಸಪೋಸ್ ಏನನ್ನ ಕಾಂಟ್ರಾಕ್ಟ್ 25%ಗಿಂತ ಜಾಸ್ತಿ ಕಂಪ್ಲೀಟ್ ಆಗಿರುತ್ತೆ, 50%ಗಿಂತ ಕಡಿಮೆ ಕಂಪ್ಲೀಟ್ ಆದಾಗ ಫಾರ್ಮುಲಾ ಏನು, ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಸಪೋಸ್ ಏನನ್ನ ಕಾಂಟ್ರಾಕ್ಟು 50%ಗಿಂತ ಜಾಸ್ತಿ ಆಗಿರುತ್ತೆ, 90%ಗಿಂತ ಕಡಿಮೆ ಕಂಪ್ಲೀಟ್ ಆಗಿದ್ದಾಗ ಫಾರ್ಮುಲಾ ಏನು, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಈ ಪ್ರಾಬ್ಲಮಲ್ಲಿ ಕಾಂಟ್ರಾಕ್ಟ್ ಎಷ್ಟು ಕಂಪ್ಲೀಟ್ ಆಗಿದೆ,
78% ಕಂಪ್ಲೀಟ್ ಆಗಿದೆ. ಯಾವ ರೂಲ್ ಬರುತ್ತೆ? ರೂಲ್ ನಂಬರ್ 3 ಅಲ್ಲಿ ಬರುತ್ತೆ. ಸೊ ಆಲ್ರೆಡಿ ನಾನು ಫಸ್ಟ್ ಸೆಷನಲ್ಲಿ ನಿಮಗೆಲ್ಲ ರೂಲ್ಸ್ನ ಬರ್ಸಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ರೂಲ್ಸ್ನ 2-3 ಸತಿ ಓದಿ, ಕ್ಲಿಯರ್ ಕಟ್ಟಾಗಿ ಓದಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಥರ್ಡ್ ರೂಲ್ ಬರುತ್ತೆ. ಥರ್ಡ್ ರೂಲ್ ಏನಾಗುತ್ತೆ? ಕಾಂಟ್ರಾಕ್ಟ್ 50%ಗಿಂತ ಜಾಸ್ತಿ ಆಗಿರಬೇಕು, 90%ಗಿಂತ ಕಡಿಮೆ ಕಂಪ್ಲೀಟ್ ಆಗಿರಬೇಕು. ಸೊ 78% ಅಂದರೆ ಅದ್ರ ಮಧ್ಯೆ ಬರುತ್ತೆ, 50% ಜಾಸ್ತಿ, 90%ಗಿಂತ ಕಡಿಮೆ. ಸೊ ಅವಾಗ ಯಾವ ಫಾರ್ಮುಲಾ ಹಾಕ್ಕೊಂತೀವಿ? ಫಾರ್ಮುಲಾ ಯಾವುದು? ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ನೋಷನಲ್ ಪ್ರಾಫಿಟ್ ಎಷ್ಟಿದೆ? 28,275. 2/3 ಇಂಟು ಕ್ಯಾಶ್ ರಿಸೀವ್ಡ್ ಎಷ್ಟಿದೆ? 1,80,000. ವರ್ಕ್ ಸರ್ಟಿಫೈಡ್ 1,95,000. ಸೊ ಫೈನಲ್ ಆನ್ಸರ್ ವಿಲ್ ಬಿ 17,400. ಈ 17,400 ಎಲ್ಲಿಗೆ ಹೋಗುತ್ತೆ? ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ 10,875 ಎಲ್ಲಿಗೆ ಹೋಗುತ್ತೆ? ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗುತ್ತೆ. ಸೊ ಐ ವಿಲ್ ಶೋ ಯು ಇಯರ್. ನಿಮಗೆ ಶೋ ಮಾಡಿಸ್ತೀನಿ ನೋಡಿ. ಟೋಟಲ್ ನೋಷನಲ್ ಪ್ರಾಫಿಟ್ ಎಷ್ಟಿದೆ? 28,275 ಅಲ್ಲಿ 17,400 ಎಲ್ಲಿಗೆ ಹೋಗುತ್ತೆ? ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ. ರಿಮೈನಿಂಗ್ ಬ್ಯಾಲೆನ್ಸು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಹೋಗುತ್ತೆ. ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಂತ ಬರ್ಕೊಬೇಕು. ಸೊ ನೆಕ್ಸ್ಟ್ ಇಯರ್ಗೆ ಇದೇನಾಗುತ್ತೆ? ಈ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಬ್ರಾಡ್ ಡೌನ್ ಆಗುತ್ತೆ, ಯಾಕಂದರೆ ಕಾಂಟ್ರಾಕ್ಟಿಂದ ಕಂಪ್ಲೀಟ್ ಆಗಿಲ್ಲ. ಸೊ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ? ಈ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಬ್ರಾಡ್ ಡೌನ್ ಆಗುತ್ತೆ. ಸೊ ಇದು ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ನಾನು ಇನ್ನೊಂದು ಸತಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಿಸ್ ಇಸ್ ಎ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಎಂಡ್ ಆಗಿಲ್ಲ. ಸೊ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ಗೆ ನಾವು ಬುಕ್ಸ್ನ ಏನು ಮಾಡ್ತೀವಿ? ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸ್ ಮಾಡೋಕ್ಕೆ ವಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ನೋಷನಲ್ ಪ್ರಾಫಿಟ್ ಬಂದಿದೆ. ಈ ನೋಷನಲ್ ಪ್ರಾಫಿಟ್ ನಾವೇನು ಮಾಡಬೇಕು? ಸಮ್ ಪಾರ್ಟ್ ಆಫ್ ನೋಷನಲ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್, ಸಮ್ ಪಾರ್ಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಸೊ ಎಷ್ಟು ಪಾರ್ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 4 ರೂಲ್ಸ್ ಇದೆ. ಸೊ ಆ 4 ರೂಲ್ಸ್ನ ಲಾಸ್ಟ್ ಸೆಷನ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಆ ರೂಲ್ಸ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟು ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಕಂಡುಹಿಡಿಬೇಕು. ಅದು ಕಂಡುಹಿಡಬೇಕಾದ್ರೆ ನಮಗೆ ಸಿಂಪಲ್ ಫಾರ್ಮುಲಾ ಇದೆ. ಸೊ ಓಕೆ, ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಟೋಟಲ್ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಸಿಗುತ್ತೆ. ಈ ಪ್ರಾಬ್ಲಮಲ್ಲಿ 78% ವರ್ಕ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ಸೊ ಯಾವ ರೂಲ್ ಮಧ್ಯೆ ಬರುತ್ತೆ? ರೂಲ್ ನಂಬರ್ 3 ಅಲ್ಲಿ ಬರುತ್ತೆ. ರೂಲ್ ನಂಬರ್ 3 ಏನು ಹೇಳುತ್ತೆ? ಸೊ ವರ್ಕ್ ಶುಡ್ ಬಿ ಕಂಪ್ಲೀಟೆಡ್ ಮೋರ್ ದೆನ್ 50%, ನಾಟ್ ಲೆಸ್ ದೆನ್ 90%. ಕಾಂಟ್ರಾಕ್ಟ್ 50%ಗಿಂತ ಜಾಸ್ತಿ ಆಗಿರಬೇಕು, 90%ಗಿಂತ ಕಡಿಮೆ ಕಂಪ್ಲೀಟ್ ಆಗಿರಬೇಕು. ಆವಾಗ ರೂಲ್ ನಂಬರ್ 3ನ ಅಪ್ಲೈ ಮಾಡ್ತೀವಿ. ಸೊ ಆವಾಗ ನಾವು ರೂಲ್ ನಂಬರ್ 3ನ ಅಪ್ಲೈ ಮಾಡ್ತೀವಿ. ಸೊ ರೂಲ್ ನಂಬರ್ 3 ಏನು ಹೇಳುತ್ತೆ? ನೋಷನಲ್ ಪ್ರಾಫಿಟಲ್ಲಿ ಎಷ್ಟು ಭಾಗ ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗಬೇಕು ಅಂದರೆ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಬಂದಿರೋ ಆನ್ಸರ್ ಎಲ್ಲಿ ಹೋಗುತ್ತೆ? ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ. ಮಿಕ್ಕಿದ ಬ್ಯಾಲೆನ್ಸು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಪ್ರಾಬ್ಲಮ್ ಆ್ಯಂಡ್ ವೆರಿ ಸಿಂಪಲ್ ಪ್ರಾಬ್ಲಮ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ ಇದನ್ನು ನೀವು ಬರೀಬೇಕಾದ್ರೆ ಪಕ್ಕದಲ್ಲಿ ಫಾರ್ಮ್ಯಾಟ್ ಇಟ್ಕೊಡಿ. ಫಾರ್ಮ್ಯಾಟ್ನ 4-5 ಸತಿ ಓದಿ. ಆಲ್ರೆಡಿ ನಿಮಗೆ ಫಾರ್ಮ್ಯಾಟ್ನ ಒಂದು ಸತಿ ಬರೆದು ನಿಮ್ಮ CRSಗೆ ಫಾರ್ವರ್ಡ್ ಮಾಡೋಕ್ಕೆ ಹೇಳಿದ್ದೀನಿ, ಫಾರ್ವರ್ಡ್ ಮಾಡಿ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.